ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೃದಯದ ಹೆಣ್ಣು ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾವ್ಯ ಎಲ್ಲವನ್ನು ಚಿಂತಿಸುತ್ತಿರುವಾಗಲೇ ಆಕೆಗೆ ನಿದ್ದೆ ಬರಲಿಲ್ಲ. ಹೊರಳಾಡುತ್ತಿದ್ದಾಳೆ. ಆಗಾಗ ನೀರನ್ನು ಸಹ ಕುಡಿಯುತ್ತಾಳೆ. ಪಕ್ಕನೆ ಅವಳಿಗೆ ಎಚ್ಚರ ಆಯಿತು. ಗಡಬಡಿಸಿ ಎದ್ದು ಹಾಸಿಗೆಯಲ್ಲಿ ಕುಳಿತು ಮಂಚದ ಬಲಭಾಗಕ್ಕೆ ನೋಡಿದಳು. ಅಲ್ಲಿ ಗಂಡ ಇರಲಿಲ್ಲ. ಗಡಿಯಾರದತ್ತ ನೋಡಿದಳು. ಆಗ 5 ಗಂಟೆ. ಸುಪ್ರಭಾತ ಕೇಳಿ ಬರುತ್ತಿತ್ತು. ಕಾವ್ಯಾಳಿಗೆ ಕುತೂಹಲ ಜಾಸ್ತಿಯಾಯಿತು. ತನಗೂ ಸಹ ಹೇಳದೆ ಎಲ್ಲಿಗೆ ಎದ್ದು ಹೋಗಿರಬಹುದು ಎಂದುಕೊಂಡು ಎದ್ದು ಅಲ್ಲಿಂದ ಹೊರಗೆ ಬಂದಳು. ಹಾಲಿನಲ್ಲಿ ದೀಪ ಉರಿಯುತ್ತಿತ್ತು. ಬಿಕೋ ಎನ್ನುತ್ತಿದೆ. ಅಲ್ಲಿ ನಿಂತುಕೊಂಡು ಬಲಗಡೆ ತಿರುಗಿದಾಗ ಟೆರೆಸ್ಗೆ ಹೋಗುವ ಬಾಗಿಲು ತೆರೆದುಕೊಂಡಿತ್ತು. ಮೆಟ್ಟಿಲುಗಳನ್ನು ಹತ್ತಿ ಬಂದಳು. ಬೆಳದಿಂಗಳು ಹರಡಿದೆ. ತಂಗಾಳಿ ಹಿತವಾಗಿ ಬೀಸುತ್ತಿದೆ. ಬಿಸಿಲು ಮಚ್ಚಿನ ಮೇಲೆ ಜಮಖಾನವನ್ನು ಹಾಸಿ ಅದರ ಮೇಲೆ ಮೋಹನ ಇದ್ದಾನೆ. ಯೋಗಾಸನ ಮಾಡುತ್ತಿದ್ದಾನೆ. ಅವನ ಮೈ ಮೇಲೆ ಕೌಪಿನ ಮಾತ್ರ ಇದೆ. ವಿವಿಧ ರೀತಿಯ ಆಸನಗಳನ್ನು ಲೀಲಾಜಾಲವಾಗಿ ಹಾಕುತ್ತಿದ್ದರೆ ಕಾವ್ಯ ಬೆರಗಾಗಿ ನೋಡುತ್ತಿದ್ದಾಳೆ. ಗರಡಿ ಮನೆಯಲ್ಲಿ ನಿಯಮಿತವಾಗಿ ಸಾಮು ಮಾಡಿದಂತಹ ಸದೃಢವಾದ ಮೈಕಟ್ಟು. ಅದು ಎಣ್ಣೆಗೆಂಪಿನ ಬಣ್ಣ. ಅವನ ಎದೆ ವಿಶಾಲವಾಗಿದೆ, ಶಕ್ತಿಯುತವಾಗಿದೆ. ಎಂತಹ ಹೆಣ್ಣೆ ಆದರೂ ಚಂಚಲಗೊಳ್ಳುವ ಮೈಕಟ್ಟು. ಕಾವ್ಯಾಳ ಮುಖದಲ್ಲಿ ಮಂದಹಾಸ. ಅವಳಿಗೆ ಅರಿಯದಂತೆ ಮೂಡಿದ ಹೊಸ ಭಾವನೆ. ಈ ದೇಹದ ಯಜಮಾನಿ ನಾನು. ತೃಪ್ತಿಯಾಗುವ ತನಕ ಈ ಪುರುಷ ಸಿಂಹನ ದೇಹ ಮುಟ್ಟುವ ಮುದ್ದಾಡುವ ಹಕ್ಕು ನನಗಿದೆ. ನಾನವನ ಹೆಂಡತಿ. ಕಾವ್ಯ ಬೆಚ್ಚಿಬಿದ್ದಳು. ಛೇಛೆ, ಇದೇನಿದು? ನನ್ನ ಆಲೋಚನೆಯ ರೀತಿಯೇ ಬದಲಾಗ್ತಿದೆಯಲ್ಲ ಎಂದು. ಒಂದು ಕಾಲದಲ್ಲಿ ನಾನು ಅಪಹಾಸ್ಯ ಮಾಡಿ ಹಂಗಿಸುತ್ತಿರುವ ವ್ಯಕ್ತಿಯನ್ನು ಆರಾಧಿಸುವುದೇ ಎಂದು ಕಾವ್ಯ ಮನಸ್ಸಿನಲ್ಲೇ ಅಂದುಕೊಂಡಳು. ಆದರೆ ಅವಳಿಗೆ ಅದು ಗೊತ್ತಿರಲಿಲ್ಲ. ಜೊತೆಗೆ ಅವಳು ಆತನನ್ನು ಆರಾಧಿಸುತ್ತಿದ್ದಳು. ಮೋಹನ ಶವಾಸನ ಹಾಕಿ ಮಲಗಿದ. ಉಸಿರನ್ನು ನಿಯಂತ್ರಿಸುತ್ತಿದ್ದಾನೆ. ದೇಹ ಬೆವರುತ್ತಿದೆ. ತನ್ನ ಸೆರಗಿನಿಂದ ಅವರ ದೇಹದ ಬೆವರನ್ನು ಒರೆಸುವ ಬಯಕೆ ಉಂಟಾಯಿತು. ಕಾವ್ಯ, ಯಾವಾಗ ಬಂದೆ? ಗಂಡನ ಧ್ವನಿ ಕೇಳಿ ಬೆಚ್ಚಿಬಿದ್ದ ಕಾವ್ಯ ಗಾಬರಿಯಿಂದಲೇ, ಇದೇನು ಕೊರೆಯುವ ಚಳಿಯಲ್ಲಿ ಇಷ್ಟು ಬೇಗ ಎದ್ದು ಯೋಗಾಸನ ಮಾಡಲು ಬರಬೇಕೆ ಎಂದವಳೇ ಸರ್ರನೆ ನಾಲಿಗೆ ಕಚ್ಚಿಕೊಂಡು ಬೇರೆ ಕಡೆ ತಿರುಗಿಕೊಂಡಳು. ಮೋಹನ ನಗುತ್ತಾ, ನಾನೇನು ಇವತ್ತು ಹೊಸದಾಗಿ ಯೋಗಾಸನ ಮಾಡಲು ಬರುತ್ತಿಲ್ಲ. ನನಗೆ ಚಿಕ್ಕ ವಯಸ್ಸಿನಿಂದಲೂ ಇದು ಚೆನ್ನಾಗಿ ರೂಢಿ ಆಗಿದೆ ಎಂದನು. ಕಾವ್ಯಾಳಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಹತ್ತಿರದಿಂದ ಅವನ ದೇಹವನ್ನು ಕಂಡು ಕ್ಷಣ ಕ್ಷಣಕ್ಕೂ ಕರಗಿ ಹೋಗುತ್ತಿದ್ದಾಳೆ. ಮೋಹನ, ನಡಿ ಕಾವ್ಯ, ಅತ್ತೆ ಕಾಯ್ತಾ ಇರ್ತಾರೆ ಎಂದು ಅವಳ ಕೈ ಹಿಡಿದುಕೊಂಡು ಹಾಲಿಗೆ ಬಂದನು. ಅವನ ಒರಟು ಕೈಯಲ್ಲಿ ಕೋಮಲವಾದ ಚಿಗುರು ಬೆರಳುಗಳು ಸಿಕ್ಕಿಕೊಂಡು ನರಳಾಡುತ್ತಿವೆ. ಅವನೇನು ಇವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿರಲಿಲ್ಲ. ಅವನ ಮಾಮೂಲಿ ಹಿಡಿತವೇ ಹಾಗಿತ್ತು. ಬೆಳಗಿನ 10 ಗಂಟೆ. ಎಲ್ಲರೂ ದೇವಸ್ಥಾನಕ್ಕೆ ಹೊರಡಲು ಸಿದ್ಧರಾಗುತ್ತಿದ್ದಾರೆ. ಕಾವ್ಯ ಉತ್ಸಾಹದಿಂದಲೇ ಶೃಂಗರಿಸಿಕೊಂಡಿದ್ದಾಳೆ. ಆದರೆ ಮೋಹನ ಅಲ್ಲಿ ಇರಲಿಲ್ಲ. ಎಲ್ಲ ಕಡೆ ಹುಡುಕಾಡಿದರೂ ಅವನು ಕಾಣಿಸಲಿಲ್ಲ. ರಂಗರಾಯರು ಆಳುಗಳನ್ನು ಕಳುಹಿಸಿದರು ಹುಡುಕಲು. ಮದುವೆಯಾದ ಹೊಸತರಲ್ಲಿ ಹೆಂಡತಿಯ ಜೊತೆ ಇರದೆ ಬೆಳಿಗ್ಗೆಯೇ ಊರು ಸುತ್ತಲೂ ಎಲ್ಲಿಗೆ ಹೋದ. ಅಳಿಯನೇ ಇಲ್ಲದೆ ದೇವಸ್ಥಾನಕ್ಕೆ ಹೇಗೆ ಹೋಗುವುದು? ಎಲ್ಲ ಗೊಣಗುತ್ತಿದ್ದರೆ ಕಾವ್ಯ ಕೋಪದಿಂದ ಬುಸುಗುಡುತ್ತಿದ್ದಾಳೆ. ಇವನನ್ನು ಕಂಟ್ರೋಲ್ ಮಾಡಲೇಬೇಕು. ಹೇಳಿದಂತೆ ಕೇಳಿಕೊಂಡು ತೆಪ್ಪಗೆ ಮನೆಯಲ್ಲಿ ಸದಾ ಬಿದ್ದಿರುವ ಹಾಗೆ ಇವನನ್ನು ಬದಲಿಸಬೇಕು ಎಂದು ಯೋಚಿಸುತ್ತಿದ್ದಳು. ಅನಸೂಯ ಮೆಲ್ಲಗೆ ಫ್ಲಾಶ್ ಆಯಿತು. ಅವರು ಎಲ್ಲರನ್ನು ಹೊರಡಿಸಿಕೊಂಡು, ಬನ್ನಿ, ನನ್ನ ಅಳಿಯ ಎಲ್ಲಿರುತ್ತಾನೆ ಅಂತ ನನಗೆ ಗೊತ್ತು ಎಂದರು. ಎಲ್ಲರೂ ಹೊರಟರು ನರಸಿಂಹ ಜೋಯಿಸರ ಮನೆಗೆ. ಮುಂಬಾಗಿಲು ತೆರೆದಿದೆ. ಎಲ್ಲರೂ ಹಾಲ್ಗೆ ಬಂದರು. ಅಲ್ಲಿ ಯಾರೂ ಇರಲಿಲ್ಲ. ಜೋಯಿಸರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಸರಿ, ಆದರೆ ಮೋಹನ ಎಲ್ಲಿ? ಕಾವ್ಯ ಸಹ ಕಣ್ಣರಳಿಸಿ ನೋಡುತ್ತಿದ್ದಾಳೆ. ಮೋಹನ ಇಲ್ಲ. ಉತ್ತರವೇ ಬರಲಿಲ್ಲ. ಅನಸೂಯಮ್ಮ ಮತ್ತೊಂದು ಸಲ ಕೂಗಿದಾಗ ರೂಮಿನೊಳಗಿಂದ, ಅತ್ತೆ, ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿರಿ, ನಾನು 10 ನಿಮಿಷ ಕಳೆದು ಬರುತ್ತೇನೆ ಎಂದು ರೂಮಿನಿಂದಲೇ ಹೇಳಿದ. ರೂಮಿನಲ್ಲಿ ಏನು ಮಾಡುತ್ತಿದ್ದೀಯಾ? ನನ್ನ ಮನಸ್ಸಿಗೆ ಸಂತೋಷ ಕೊಡುವ ಕೆಲಸ ಎಂದು ಒಳಗಿನಿಂದಲೇ ಉತ್ತರಿಸಿದನು. ಕಾವ್ಯಗೆ ಕೋಪ ಜಾಸ್ತಿ ಆಗುತ್ತಿದೆ. ಅಯ್ಯೋ ಅಳಿಯ ಮಹಾರಾಯ, ಹೆಂಡತಿ ಹೊರಗೆ ಇರೋವಾಗ ನಿನಗೆ ಆ ರೂಮಿನಲ್ಲಿ ಏನು ಕೆಲಸ ಸಿಗುತ್ತೆ? ನಿನ್ನ ಹೆಂಡತಿಯೇ ಬಂದಿದ್ದಾಳೆ, ಬಾ ಎಂದು ನಕ್ಕರು.
ಕಾವ್ಯ ತಾಯಿಯನ್ನು ದುರು ನೋಡಿದಳು. ಮೋಹನ ಯಾರೇ ಬಂದರೂ ಅಷ್ಟೇ, ಈ ಕೆಲಸ ಮುಗಿಸುವ ತನಕ ನಾನು ಬರಲ್ಲ. ಕಾವ್ಯ ತಾಯಿಯ ಕೈ ಹಿಡಿದುಕೊಂಡು ಹೊರಡುತ್ತಾ, ಇಂತಹ ಮೊಂಡರನ್ನು ಯಾಕೆ ಒತ್ತಾಯ ಮಾಡ್ತೀಯ? ನಿನ್ನ ಅಳಿಯ ಬರದೇ ಇದ್ರೆ ದೇವರು ದರ್ಶನ ಕೊಡಲ್ವೇ ಎಂದಳು. ಹಾಗಲ್ಲ ಕಾವ್ಯ, ಅಮ್ಮ ನೀನು ಬರ್ತೀಯೋ ಇಲ್ವೋ ಎಂದು ಅವಳು ಸಿಡುಕಿದಾಗ ಅನಸೂಯಮ್ಮ ಹಿಂಬಾಲಿಸಿದರು. ಮಧ್ಯಾಹ್ನ 1 ಗಂಟೆ. ನವದಂಪತಿಗಳಿಗೆ ವಿಶೇಷ ಅಡುಗೆಯನ್ನು ಮಾಡಲಾಗಿದೆ. ಎಲ್ಲರೂ ಊಟಕ್ಕೆ ಕುಳಿತುಕೊಂಡಿದ್ದಾರೆ. ಬಾಳೆ ಎಲೆಯ ಊಟ, 2 ಪಲ್ಯ, 2 ಕೋಸಂಬರಿ, ಮಜ್ಜಿಗೆ ಹುಳಿ, ಬೇಳೆ ಒಬ್ಬಟ್ಟು, ಆಂಬೊಡೆ, ಹಪ್ಪಳ, ಪೇಣಿ ಇತ್ಯಾದಿ ಸೊಗಸಾದ ಊಟ. ಮೋಹನ ನಗುತ್ತಾ, ಅತ್ತೆ ನೀನು ಇದೇ ರೀತಿ ದಿನ ಔತಣ ಮಾಡ್ತಾ ಇದ್ರೆ ನಾನು ನಿನ್ನ ಮಗಳು ಇಬ್ಬರೂ ಸಹ ಬೋಂಡ ಊದಿದ ಹಾಗೆ ಊದ್ಬಿಡ್ತೀವಿ ಎಂದನು. ಎಲ್ಲರೂ ಸಹ ನಗಲು ಆರಂಭಿಸಿದರು. ಅನಸೂಯಮ್ಮ, ನನ್ನ ಮಗಳು ಊದಬಹುದು, ಆದ್ರೆ ಗಂಟೆಗೆ 100 ದಂಡ ಹೊಡೆಯುವ ನೀನು ಊದಲು ಸಾಧ್ಯವೇ ಇಲ್ಲ ಅಲ್ವೇನ್ರಿ ಎಂದು ಗಂಡನತ್ತ ತಿರುಗಿದರು. ರಂಗರಾಯರು ಸಹ ಜೋರಾಗಿ ನಕ್ಕರು. ಆದ್ರೆ ಕಾವ್ಯಾಳ ಮುಖ ಮಾತ್ರ ಕೆಂಪೇರಿತು. ಅನಸೂಯಮ್ಮ, ಅದು ಸರಿ, ಬೆಳಗ್ಗೆ ಆ ಮನೆಯಲ್ಲಿ ರೂಮಿನ ಬಾಗ್ಲು ಹಾಕೊಂಡು ಏನ್ ಮಾಡ್ತಿದ್ದೆ ಎಂದು ಕೇಳಿದರು. ಮೋಹನ ಹೆಂಡತಿಯತ್ತ ನೋಡಿ ಕಣ್ಣು ಮಿಟುಕಿಸಿ ನಗುತ್ತಾ, ಕಾವ್ಯಾಳನ್ನ ಕಲ್ಪನೆ ಮಾಡಿಕೊಂಡು ಕೂತಿದ್ದೆ ಎಂದನು. ಕಾವ್ಯ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಅನಸೂಯಮ್ಮ, ಸುಳ್ಳು ಹೇಳಿದರೂ ನಂಬುವ ಹಾಗೆ ಹೇಳಬೇಕು. ನಿನ್ನ ಹೆಂಡತಿ ಹತ್ತಿರದಲ್ಲೇ ಇರೋವಾಗ ಬೇರೆಲ್ಲೋ ಹೋಗಿ ಯಾಕೆ ಕಲ್ಪನೆ ಮಾಡಿಕೊಂಡು ಕೂರ್ಬೇಕು ಎಂದರು. ಹಾಗಲ್ಲ ಅತ್ತೆ, ರಂಗರಾಯರು ಗಡುಸಾಗಿಲ್ಲೇ ಅನು. ನಿನಗೆ ವಯಸ್ಸಾಗಿದ್ರು ತಿಳುವಳಿಕೆ ಇಲ್ಲ ಕಣೆ. ಗಂಡ ಹೆಂಡತಿಯ ವಿಚಾರ ನಮ್ಗೆ ಏಕೆ, ಅವರು ಹಾಯಾಗಿರ್ಲಿ ಬಿಡು ಎಂದರು. ಅನಸೂಯಮ್ಮ, ಕಾವ್ಯ ಮೈಸೂರಿನಿಂದ ಚಿಗುರೆಲೆ ತರಿಸಿದ್ದೇನೆ. ನನ್ನ ಅಳಿಯ ಆಡಿನಂತೆ ಕೂತರೆ ಕವಳಿಗಟ್ಟಲೆ ಎಲೆ ಹಾಕಿಕೊಳ್ಳುತ್ತಾನೆ. ರೂಮಿಗೆ ತಗೊಂಡು ಹೋಗಿ ಸುಣ್ಣ ಹಾಕಿಕೊಡು ಎಂದರು. ದಂಪತಿಗಳು ರೂಮಿಗೆ ಬಂದರು. ಸುಣ್ಣ ಹಾಕಿ ಕೊಡ್ತೀಯಾ ಕಾವ್ಯ ಎಂದು ಮೋಹನ ಕೇಳಿದ. ನನಗೆ ಕೈ ನೋಯ್ತಿದೆ ಎಂದಳು. ಮೋಹನ ಅವಳ ಕೈ ಹಿಡಿದುಕೊಂಡು, ತುಂಬಾ ನೋವಾಗುತ್ತಾ? ಅಂತಹ ಕೆಲಸ ಏನು ಮಾಡಿದೆ ಎಂದನು. ಕಾವ್ಯ ಕೈಯನ್ನು ಕೊಸರಿಸಿಕೊಂಡು, ಈ ರೀತಿ ಮಸ್ಕ ಹೊಡೆದು ನನ್ನನ್ನ ಆಕರ್ಷಿಸಲು ಪ್ರಯತ್ನಿಸಬೇಡಿ ಎಂದಳು. ಮೋಹನ ನಗುತ್ತಲೇ, ಅಮ್ಮ ತ್ರಿಪುರ ಸುಂದರಿ, ನಾನು ಅಂತಹ ಗಂಡಸಲ್ಲ ಅಂತ ನಿನ್ನೆ ರಾತ್ರೇನೆ ನಿನಗೆ ಗೊತ್ತಾಗಿದೆ ಅಲ್ವಾ ಎಂದ. ಎಂತಹ ಅವಮಾನ! ಛೆಛೆ, ಹಾಗಾಗಬಾರದು. ಕಾವ್ಯ ಕೆಳತುಟಿಯನ್ನು ಕಚ್ಚುತ್ತಾ ಅಮ್ಮನಿಗೆ ಹೇಳಿದಂತೆ, ನನಗೆ ಹಾರಿಕೆ ಉತ್ತರ ಕೊಡಬೇಡ, ನಿಜ ಹೇಳು. ರೂಮಿನ ಬಾಗಿಲು ಹಾಕೊಂಡು ಏನ್ ಮಾಡ್ತಾ ಇದ್ರಿ? ಸುಳ್ಳು ಹೇಳಬೇಡಿ ಎಂದಳು. ಮೋಹನ ನಗುತ್ತಾ, ಓಹೋ, ಅದ್ರ ಬಗ್ಗೆ ನೀನು ತುಂಬಾ ತಲೆ ಕೆಡಿಸಿಕೊಂಡಿರುವ ಹಾಗಿದೆ ಎಂದನು. ಪ್ಲೀಸ್, ನಾನು ಕೇಳಿದಕ್ಕೆ ಉತ್ತರಿಸಿ. ಮೋಹನ ನಗುತ್ತಲೇ, ಸಸ್ಪೆನ್ಸ್ ಹೇಳಲ್ಲ ಎಂದನು. ಅದು ಕಾವ್ಯ ಕೋಪದಿಂದ ಹಲ್ಲು ಕಡಿಯುತ್ತಾ, ಯಾಕೆ ಹೇಳಲ್ಲ? ಗಂಡ ಹೆಂಡತಿ ಮಧ್ಯೆ ಯಾವ ರಹಸ್ಯವೂ ಇರಕೂಡದು ಎಂದಳು. ಅದು ಇಬ್ಬರಿಗೂ ಅನ್ವಯಿಸಬೇಕು ಎಂದು ಮೋಹನ ಗಂಭೀರವಾಗಿ ನುಡಿದ. ಪರವಾಗಿಲ್ಲ, ಹಗಲಿನ ಹೊತ್ತಾದ್ರೂ ಸಹ ನನ್ನ ಹೆಂಡತಿ ಅನ್ನೋದು ನೆನಪಿಗೆ ಬರುತ್ತಲ್ಲ, ತಾಳಿ ಕಟ್ಟಿಸ್ಕೊಂಡ ಮಾತ್ರಕ್ಕೆ ಹೆಂಡತಿ ಆಗೋಲ್ಲ ಎಂದಳು. ದೈಹಿಕವಾಗಿ ಮಾನಸಿಕವಾಗಿ ಗಂಡನಾದವನಿಗೆ ಹತ್ತಿರ ಆದರೆ ಮಾತ್ರ ಹೆಂಡತಿ ಆಗಲು ಸಾಧ್ಯ ಎಂದು ಮೋಹನ ಸಿಡುಕುತ್ತಲೇ ಹೇಳಿದ. ಕಾವ್ಯ ಅಸಹನೆಯಿಂದ ಸಿಡುಕುತ್ತಾ, ಈಗೇನು ನೀವು ಹೇಳ್ತಿರೋ ಇಲ್ಲವೋ ಹೇಳಿ ಎಂದಳು. ಸಾರಿ, ಐ ಕಾಂಟ್, ಹೇಳಲಾರೆ ಎಂದನು. ಕಾವ್ಯ ತನ್ನ ಪಾದವನ್ನು ನೆಲಕ್ಕೆ ಗುದ್ದುತ್ತಾ, ಅದು ನನ್ನ ಮಾವನ ಮನೆ, ನಾನೇ ಅಲ್ಲಿಗೆ ಹೋಗಿ ನೋಡುತ್ತೇನೆ ಎಂದಳು. ಮೋಹನ ಶರ್ಟಿನ ಒಳಗೆ ಕೈ ತೂರಿಸಿ, ಅಲ್ಲಿಗೆ ಬೀಗ ಹಾಕಿದ್ದೇನೆ, ಅದರ ಕೀ ನನ್ನ ಹತ್ತಿರ ಇದೆ ಎಂದು ಜನಿವಾರದ ಗಂಟನ್ನು ಎಳೆದು ತೋರಿಸಿದನು. ಕಾವ್ಯ ಹೊರಬಂದಳು. ಸಂಜೆ 6 ಗಂಟೆ. ಸಿಡಿ ಸಿಡಿ ಎನ್ನುತ್ತಿದ್ದ ಮಗಳ ಮೇಲೆ ರೇಗಿ ಅವಳನ್ನು ಹಿಡಿದು ಕೂರಿಸಿ ಮೊಗ್ಗಿನ ಜಡೆ ಹಾಕಿ ಶೃಂಗರಿಸಿದ್ದರು. ಕಾವ್ಯನ ಸೌಂದರ್ಯಕ್ಕೆ ಹೊಸ ಮೆರುಗು. ಅಲ್ಲಿಗೆ ಬಂದ ಮೋಹನ ಎಲ್ಲರೂ ಅಲ್ಲಿಯೇ ಇದ್ದಾರೆ ಎಂಬುದನ್ನು ಸಹ ಮರೆತು ನೋಡಲು ಆರಂಭಿಸಿದನು. ಕಾವ್ಯ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ರಂಗರಾಯರು ಹತ್ತಿರ ಬಂದು, ಮೋಹನ, ಇನ್ನು ಮುಂದೆ ನನ್ನ ಕಾರನ್ನು ನಿನಗೆ ಕೊಡುತ್ತಿದ್ದೇನೆ. ಈಗ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಸಿನಿಮಾಗೆ ಹೋಗಿ ಬಾ ಎಂದರು. ಆದರೆ ಕಾವ್ಯ ಸಿಡುಕುತ್ತಾ, ನಾನು ಸಿನಿಮಾಗೂ ಹೋಗಲ್ಲ, ಎಲ್ಗೂ ಹೋಗಲ್ಲ ಎಂದಳು. ಅರೆ, ಯಾಕೆ ಹೋಗಲ್ಲ? ನಂಗೆ ಇಷ್ಟ ಇಲ್ಲ ಎಂದಳು. ಅನಸೂಯಮ್ಮ, ಹೊಸದಾಗಿ ಮದುವೆ ಆಗಿದ್ದೀರಾ, 4-6 ಕಡೆ ಸುತ್ತಾಡ್ಕೊಂಡು ಬನ್ನಿ, ಆಮೇಲೆ ಇದ್ದೇ ಇದೆ ಎಂದರು. ಮೋಹನ, ಮುಂದಿನ ವಾರ ಹನಿಮೂನ್ಗೆ ಕಾಶ್ಮೀರಕ್ಕೆ ಕರ್ಕೊಂಡು ಹೋಗು. ಮೋಹನ ನಗುತ್ತಾ, ಅಯ್ಯೋ ಇರಿ ಮಾವ, ಇವಳು ಈ ಊರಲ್ಲಿರೋ ಸಿನಿಮಾಗೆ ಬರಲ್ಲ ಅಂತ ಮುಖ ಊದಿಸ್ಕೊಂಡಿದ್ದಾಳೆ, ಇನ್ನು ಕಾಶ್ಮೀರಕ್ಕೆ ಬರ್ತಾಳಾ? ಕಾವ್ಯ ಗಡುಸಾಗಿ, ಬನ್ನಿ ಸಿನಿಮಾಗೆ ಹೋಗೋಣ ಎಂದು ಬಿರಬಿರನೆ ಹೊರಟಳು. ಎಲ್ಲರೂ ಜೋರಾಗಿ ನಕರು. ಅತ್ತೆ, ನಾವು ರಾತ್ರಿ ಊಟಕ್ಕೆ ಬರಲ್ಲ. ಅನಸೂಯಮ್ಮ ನಗುತ್ತಾ, ಪರವಾಗಿಲ್ಲ, ಎಲ್ಲ ಮುಗಿಸ್ಕೊಂಡು ನಿಧಾನವಾಗಿ ಬನ್ನಿ, ಅರ್ಜೆಂಟ್ ಏನಿಲ್ಲ ಎಂದರು. ರಂಗರಾಯರು, ಅಲ್ವೇ, ಕಾಡಿನ ರಸ್ತೆಯಲ್ಲಿ ರಾತ್ರಿಯ ಹೊತ್ತು ಇಬ್ಬರೇ ಪ್ರಯಾಣ ಮಾಡಿದ್ರೆ ಹೇಗೆ? ಅನಸೂಯಮ್ಮ ನಗುತ್ತಾ, ಏನೂ ತೊಂದರೆ ಆಗೋಲ್ಲ, 10 ಜನ ಅಡ್ಡ ಬಂದ್ರು ನನ್ನ ಅಳಿಯ ಎದುರಿಸಿ ಹೆಂಡತಿಯನ್ನು ಕಾಪಾಡುತ್ತಾನೆ, ಅವನು ಬಲಭೀಮ.
ರಂಗರಾಯರು ಸಹ ನಕ್ಕರು. ಕಾರು ನಿಧಾನವಾಗಿ ಚಲಿಸುತ್ತಿದೆ. ಗಾಳಿ ಜೋರಾಗಿ ಬೀಸುತ್ತಿದೆ. ಕಾವ್ಯ ಗಾಳಿಗೆ ಹಾರಾಡುತ್ತಿರುವ ಮುಂಗುರುಳನ್ನು ಕೈಯಿಂದ ತೀರಿಕೊಳ್ಳುತ್ತಿದ್ದಾಳೆ. ಸೆರಗು ಹಾರಾಡುತ್ತಿದೆ. ಪಕ್ಕದಲ್ಲಿ ಅಪ್ಸರೆಯಂತಹ ಹೆಂಡತಿ. ನಿಶಬ್ದವಾದ ಏಕಾಂತ. ರಸಿಕತೆಯನ್ನು ಕೆರಳಿಸುವ ಸನ್ನಿವೇಶ. ಅವಳು ತನ್ನ ಬಲಗೈಯನ್ನು ಸೀಟಿಗೆ ಇರಿಸಿಕೊಂಡಿದ್ದಾಳೆ. ಮುಖ ತಿರುಗಿಸಿ ಕೂತಿದ್ದಾಳೆ. ಮೋಹನ ಎಡಕ್ಕೆ ತಿರುಗಿದ ಸುಂದರವಾದ ಬಲಗೈ. ಹಾಲಿನ ಕೆನೆಯ ಬಣ್ಣದ ನೈಲ್ ಪಾಲಿಶ್ ಹಚ್ಚಿದ ಕೈ ಬೆರಳುಗಳು. ಮೋಹನ ಅವಳ ಕೈ ಅದು ಮುತ್ತ. ಕಾವ್ಯ ಕೈ ಕೊಸರಿಸಿಕೊಂಡು ದೂರ ಸರಿದಳು. ಮೋಹನ ಮುಸಿ ಮುಸಿ ನಕ್ಕನು. ಇಬ್ಬರು ಸಹ ಸಿನಿಮಾ ನೋಡಿದರು. ರೋಚಕ ದೃಶ್ಯಗಳ ಹಿಂದಿ ಭಾಷೆಯ ಲವ್ ಸ್ಟೋರಿ, ಪ್ರಣಯ ಸನ್ನಿವೇಶಗಳು ಧಾರಾಳವಾಗಿಯೇ ಇತ್ತು. ಮೋಹನ ಕತ್ತಲಲ್ಲಿ ತಡಕಾಡಿ ಹೆಂಡತಿಯ ಕೈ ಹಿಡಿದುಕೊಂಡ. ಕಾವ್ಯ ಅವಕಾಶಕ್ಕಾಗಿ ಕಾಯುತ್ತಿದ್ದಾಳೆ. ಮೋಹನ ಏನಾದರೂ ಸಲಿಗೆಯಿಂದ ಮುಂದುವರೆದರೆ ಚೆನ್ನಾಗಿ ಬೈದು ಹಂಗಿಸಿ ಅವಮಾನ ಮಾಡಬೇಕು ಅಂತ. ಆದರೆ ಕಾವ್ಯಗೆ ನಿರಾಸೆ ಆಯಿತು. ಮೋಹನ ಮುಂದುವರೆಯಲೇ ಇಲ್ಲ. ಇಬ್ಬರು ಸಿನಿಮಾದಿಂದ ಬಂದು ದೊಡ್ಡ ಹೋಟೆಲ್ನತ್ತ ಬಂದರು. ಕಾವ್ಯ ಬಿರುಸಾಗಿ ನನಗೆ ಏನು ಬೇಡ ಎಂದಳು. ನನ್ನ ಜೊತೆ ಕೂತಿರಬಹುದಲ್ಲ, ನಾನು ಕಾರಿನಲ್ಲಿ ಕೂರ್ತೀನಿ ಎಂದಳು. ನಿನ್ನಿಷ್ಟ. ಅರ್ಧ ಗಂಟೆ ಕಳೆಯಿತು. ಮೋಹನ ಊಟ ಮುಗಿಸಿಕೊಂಡು ಅವಳಿಗಾಗಿ ಟೋರಿನೋ ತೆಗೆದುಕೊಂಡು ಬಂದು ಅವಳ ಮುಂದೆ ಹಿಡಿದನು. ಏನಿದು ಕಾಣ್ತಾ ಇಲ್ವಾ? ಕೂಲ್ ಡ್ರಿಂಕ್ಸ್. ಇದನ್ನು ನನಗ್ಯಾಕೆ ತಂದಿದ್ದೀರಾ? ಕುಡಿದು ತಣ್ಣಗಿರಲಿ ಅಂತ. ಕಾವ್ಯ ಬಿರುಸಾಗಿ ಅಲ್ಲ ಅಲ್ಲ, ಇದನ್ನು ಕುಡಿದು ನಾನು ಪ್ರಜ್ಞೆ ತಪ್ಪಿ ಬೀಳಲಿ ಅಂತ ತಾನೇ ಇದರಲ್ಲಿ ಮತ್ತಿನ ಪುಡಿ ಹಾಕಿದ್ದೀರಾ ಎಂದು ಆವೇಶದಿಂದ ಬಡಬಡಿಸಿದಳು. ಮೋಹನ ಬೆರಗಾಗಿ ನೋಡುತ್ತಿದ್ದಾನೆ. ಕಾವ್ಯ ಹಲ್ಲು ಕಡಿಯುತ್ತಾ ನಾನು ಪ್ರಜ್ಞೆ ಕಳೆದುಕೊಂಡರೆ ಮೋಸದಿಂದ ನನ್ನನ್ನು ಅನುಭವಿಸಬಹುದಲ್ಲ ಎಂದು. ಆದರೆ ಮೋಹನ ತಾಳ್ಮೆ ಕಳೆದುಕೊಂಡನು. ಅವನು ಮುಷ್ಟಿ ಬಿಗಿಯುತ್ತಾ ಪ್ರೀತಿಸುತ್ತಿರುವ ಹೆಣ್ಣನ್ನು ಪ್ರಜ್ಞೆ ತಪ್ಪಿಸಿ ಅನುಭವಿಸಲು ನಾನೇನು ಗೋಪಿ ಅಲ್ಲ ಎಂದನು. ಬಾಂಬ್ ಸ್ಫೋಟಿಸಿದಂತೆ ಅದುರಿ ಹೋದಳು. ಮೋಹನ ಕೋಪದಿಂದ ಒಬ್ಬನಿಂದ ಶೀಲ ಕಳೆದುಕೊಂಡಿರುವ ವಿಚಾರ ಮುಚ್ಚಿರಿಸಿ ಗಂಡನಿಗೆ ವಂಚನೆ ಮಾಡಿರುವ ನೀನೇನು ಮಹಾಸತಿ ಅಲ್ಲ ಎಂದನು. ಕಾವ್ಯ ತತ್ತರಿಸಿ ಹಿಂದಕ್ಕೆ ವಾಲಿಕೊಂಡಳು. ಮೋಹನ ಅವಳ ತಲೆಯ ಕೂದಲನ್ನು ಹಿಡಿದು ಎಳೆಯುತ್ತಾ, ಏನೇ ಅಂದೆ ನೀನು? ನಿನ್ನನ್ನು ಅನುಭವಿಸಲು ನಾನು ಕೂಲ್ ಡ್ರಿಂಕ್ಸ್ನಲ್ಲಿ ಮತ್ತಿನ ಪುಡಿ ಹಾಕಬೇಕಾ? ನೀನು ನನ್ನ ಹೆಂಡತಿ ಕಣೆ. ನಿನ್ನನ್ನು ಹಾಸಿಗೆಗೆ ಎಳೆದುಕೊಂಡರೆ ನನ್ನನ್ನು ತಡೆಯುವ ಧೈರ್ಯ ಯಾರಿಗೆ ಇದೆ? ಕಾವ್ಯ ಭಯದಿಂದ ನಲುಗುತ್ತಿದ್ದಾಳೆ. ಮುಖ ಬಿಳಿಚಿಕೊಂಡಿದೆ. ಮೋಹನ ಅವತ್ತು ಗೋಪಿ ಇದೇ ರೀತಿ ಇದೇ ಸನ್ನಿವೇಶದಲ್ಲಿ ನಿನ್ನನ್ನು ಹಾಳು ಮಾಡಿದ್ದ. ನನಗದು ಗೊತ್ತಿಲ್ಲ ಅಂತ ತಿಳಿದಿದ್ದೆ ನೀನು. ಆದರೆ ನಾನು ಆ ಅಸಹ್ಯಕರ ದೃಶ್ಯವನ್ನು ಆ ರಾತ್ರಿಯೇ ನೋಡಿದೆ ಎಂದನು. ಕಾವ್ಯ ಅಳುತ್ತಲೇ ತಲೆ ತಗ್ಗಿಸಿದಳು. ಅಯ್ಯೋ, ಈ ರೀತಿ ಅವಮಾನ ಹೊಂದುವುದಕ್ಕಿಂತ, ಇಂತಹ ಹೀನಾಯ ಸ್ಥಿತಿಯಲ್ಲಿ ಬದುಕುವುದಕ್ಕಿಂತ ಸಾವು ಬರಬಾರದೆ ಎಂದು ಹಲುಬಿದಳು. ಮೋಹನ, ಮದುವೆಗೆ ಮೊದಲು ನನಗೆ 108 ನಿರ್ಬಂಧನೆಗಳನ್ನು ಹಾಕಿದೆಯಲ್ಲ ನೀನು, ಇದನ್ಯಾಕೆ ನನಗೆ ಹೇಳಲಿಲ್ಲ? ಹೇಳಬೇಕು ಅಂತ ಅನಿಸಲಿಲ್ಲವೇ ನಿನಗೆ ಎಂದನು. ಕಾವ್ಯ ಉತ್ತರಿಸಲಿಲ್ಲ. ಇದು ತಪ್ಪಲ್ಲವೇ ಕಾವ್ಯ? ಅವಳು ಮಂಕಾಗುತ್ತಿದ್ದಾಳೆ. ನನಗೆ ಎಲ್ಲ ಗೊತ್ತಿದ್ದರೂ ಸಹ ನಿನ್ನನ್ನು ಮದುವೆ ಮಾಡಿಕೊಂಡೆ. ಯಾಕೆ ಗೊತ್ತಾ? ಕಾವ್ಯ ಅಸಹನೆ ಆಕ್ರೋಶದಿಂದ. ಇನ್ಯಾಕೆ? ಆಸ್ತಿ ಆಸೆಯಿಂದ ತಾನೇ. ಮರುಕ್ಷಣ ಅವಳ ಕೆನ್ನೆ ಅಲ್ಲಾಡುವಂತೆ ಹೊಡೆದ. ಕಾವ್ಯ ನೋವಿನಿಂದ ಕಿರುಚಿಕೊಂಡಳು. ಅದು ನಿರ್ಜನ ಪ್ರದೇಶ. ಕಾರಿನಲ್ಲಿ ದೀಪ ಉರಿಯುತ್ತಿದೆ. ಮೋಹನ, ನಿನ್ನ ಯೋಗ್ಯತೆಗೆ ತಕ್ಕ ಮಾತಾಡ್ತೀಯ ಕಣೆ ನೀನು. ನಿನ್ನ ಅಪ್ಪನ ಆಸ್ತಿ ಯಾವ ನಾಯಿಗೆ ಬೇಕಾಗಿದೆ? ಅವರು ಕೊಟ್ಟರೂ ಸಹ ನಾನು ಮುಟ್ಟಲ್ಲ. ನಿನ್ನ ಅಪ್ಪನ ಹತ್ತಿರ ಮದುವೆಗೆ ಮೊದಲು ಏನು ಹೇಳಿದ್ದೆ ಅಂತ ಕೇಳು ನೀನು ಎಂದನು. ಕಾವ್ಯ ಅಳುತ್ತಿದ್ದಾಳೆ. ಮೋಹನ, ನಾನು ಯಾಕೆ ನಿನ್ನನ್ನು ಮದುವೆ ಆದೆ ಅಂತ ಈಗ ಹೇಳಿದರೆ ನಿನಗೆ ಅರ್ಥ ಆಗಲ್ಲ, ನಂಬಿಕೆನೂ ಸಹ ಬರೋಲ್ಲ. ಕಾಲ ಬಂದಾಗ ಅದು ತಾನಾಗಿಯೇ ತಿಳಿಯಲಿ ಎಂದನು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.